ಕ್ಲಬ್ ಸಭಾಂಗಣದಲ್ಲಿ ಅಖಿಲ ಭಾರತ ಹಿಂದೂ ಮಹಾಸಭಾ ಕರ್ನಾಟಕ ವತಿಯಿಂದ ಜುಲೈ 4 ಮತ್ತು 5ನೇ ತಾರೀಕಿನಂದು ಹಿಂದೂ ಸ್ವಾಭಿಮಾನಿ ರಥಯಾತ್ರೆ ಹಮ್ಮಿಕೊಂಡಿದ್ದು, ಇದರ ಕುರಿತು ಮಾಧ್ಯಮಗೋಷ್ಠಿ ನಡೆಸಲಾಯಿತು. ಅಖಿಲ ಭಾರತ ಹಿಂದೂ ಮಹಾಸಭಾ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಅರುಣ್ ಕುಮಾರ್, ವಕೀಲರಾದ ಜಗದೀಶ್, ಯುವಕ ಸಭಾ ರಾಜ್ಯಾಧ್ಯಕ್ಷರಾದ ವಿಶ್ವನಾಥ್, ಮಹಿಳಾ ಮುಖಂಡರುಗಳಾದ ಸುನೀತಾಬಾಯಿ, ಸವಿತಾ, ಉಮಾ, ಮಂಜುಳರವರು ಭಾಗವಹಿಸಿದ್ರು. ಅಖಿಲ ಭಾರತ ಹಿಂದೂ ಮಹಾಸಭಾ ವತಿಯಿಂದ 4ನೇ ತಾರೀಕು 3 ಗಂಟೆಗೆ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀ 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 ಚಕ್ರಪಾಣಿ ಮಹಾರಾಜರವರ ಆಗಮನವಾಯಿತು. ಜುಲೈ 5ರಂದು ಬೆಳಗ್ಗೆ 9 ಗಂಟೆಗೆ ರಾಜ್ಯಪಾಲರ ಭೇಟಿ, ಮನವಿ ಪತ್ರ ಸಲ್ಲಿಕೆ ಹಾಗೂ ಸಂಜೆ 3 ಗಂಟೆಗೆ ಕಾಡು ಮಲ್ಲೇಶ್ವರ ದೇವಸ್ಥಾನ ವಿಶೇಷ ಪೂಜೆ ಸಲ್ಲಿಸಿ 6 ಗಂಟೆಗೆ ಅರಮನೆ ಮೈದಾನ ಕಿಂಗ್ಸ್ ಕೋರ್ಟ್ನಲ್ಲಿ ಸಭಾ ಕಾರ್ಯಕ್ರಮ ನಡೆಯಲಾಗಿದೆ. ಸಭಾ ಕಾರ್ಯಕ್ರಮದಲ್ಲಿ ಶ್ರೀ 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 ಚಕ್ರಪಾಣಿ ಮಹಾರಾಜರವರು, ಶ್ರೀ 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 ನಂಜವಧೂತ ಮಹಾಸ್ವಾಮಿಗಳು, ಶ್ರೀ ಬ್ರಹ್ಮಾಂಡ ಗುರುಜಿಯವರು, ಶ್ರೀ ನಿಶ್ಚಲಾನಂದ ಸ್ವಾಮಿಗಳು ಹಾಗೂ ರಾಜ್ಯಾಧ್ಯಕ್ಷರಾದ ಡಾ ಮನೋಜ್ ಅಲ್ಲುಂಗಲ್ ರವರು ಉದ್ಘಾಟನೆ ನೆರವೇರಿಸಿದ್ರು. ಹಿಂದೂ ಪರ ಹೋರಾಟ, ಹಿಂದೂ ಸಂಘಟನೆ, ಶ್ರಮಿಸಿದವರಿಗೆ ಹಿಂದೂ ಮಹಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ. 2 ದಿನಗಳ ಕಾಲ ಹಿಂದೂಗಳ ಮಹಾ ಸಂಘಟನೆ ಸ್ವಾಭಿಮಾನಿ ರಥಯಾತ್ರೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದ್ರು. ನಮ್ಮ ಒಂದು ಲೆಕ್ಕಾಚಾರ ಅವ್ರ ಜೊತೆ ಅವ್ರದ್ದು Z+ ಸೆಕ್ಯೂರಿಟಿ ಬರೋದ್ರಿಂದ ಅವ್ರ ಜೊತೆ ನಮ್ದೊಂದು 20 ಕಾರ್ ಇರುತ್ತೆ. ಅವ್ರೇನು ಪರ್ಮಿಷನ್ ಕೊಟ್ಟರೆ 20 ಕಾರ್ಗಳನ್ನ ನಿಲ್ಲಿಸಿ ನಡಿಗೆಲ್ಲಿ ಹೋಗೋಣ ಅಂತ, ಅದಕ್ಕೆಲ್ಲ ಕಂಸಾಳೆ ಅದೆಲ್ಲ ಮಾಡಿದ್ದೀವಿ. ಅದ್ರದ್ದು ಮೆರವಣಿಗೆ ತರ ಹೋಗೋ ತರ ಇರುತ್ತೆ. ಇಲ್ಲ ಅಂದ್ರೆ ಮಾಮೂಲಿ ಅದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಕಾರಲ್ಲಿ ಹೋಗ್ತೀವಿ ಅಷ್ಟೇ. ಕಾರ್ಗಳಲ್ಲಿ ಮಾಮೂಲಿಯಾಗಿ ಹೋಗ್ತೀವಿ. ಯಾವ ಸಂದೇಶ ಕೊಡಬೇಕು ಅನ್ನೋದು ನಮ್ಮ ಹಿಂದೂಗಳ ಐಕ್ಯತೆ, ಹಿಂದೂಗಳ ದುರ್ಬಲತೆನ ಬಳಸ್ಕೊಂಡು ನಮ್ಮ ಸನಾತನ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆನ ತುಳಿತಾ ಇರೋ ಜನಗಳಿಗೆ ನಮ್ಮ ಒಂದು ಐಕ್ಯತೆಯ ಬಗ್ಗೆ ಒಂದು ಸಂದೇಶ. ರಥಯಾತ್ರೆ ಬಂದು ಕಾಡು ಮಲ್ಲೇಶ್ವರಂ ದೇವಸ್ಥಾನದಿಂದ ಪ್ಯಾಲೇಸ್ ಗ್ರೌಂಡ್ 3 ರಿಂದ 3 ಬೆಂಗಳೂರು ಮಾತ್ರ. ಅಲ್ಲಿ ನಮ್ಮ ಲೆಕ್ಕಾಚಾರ 1,000 ಜನ ಸೇರೋಣ ಅಂತ. ಅದ್ರ ಮೇಲೆ ಪರ್ಮಿಷನ್ ಕೊಟ್ಟಿಲ್ಲ. ನಾವು ಕೇಳಿದ್ರು 1,000 ಜನಕ್ಕೆ ಪರ್ಮಿಷನ್ ಕೊಡಿ ಅಂತ. ಅದು ನಮಗೆ ಗೊತ್ತಿಲ್ಲ. ನಾವು ಕೇಳಿದ್ರೆ 1,000 ಜನಕ್ಕೆ ಪರ್ಮಿಷನ್ ಕೇಳಿದೀವಿ. ಉದ್ಘಾಟನೆಗೆ ನಮ್ಮ ನಿಮಿಷ ಹೇಳ್ತಾರೆ. ರಾಜ್ಯ ಕಾರ್ಯದರ್ಶಿ ಆಗಿದ್ದೆ. ಈಗಾಗಲೇ ತಾವು ಕೇಳ್ತಿರೋ ಹಾಗೆ ಪ್ರೋಗ್ರಾಮ್ ಚಾಲನೆ ಮಾಡೋಕ್ಕೆ ಯಾರು ಬರ್ತಾರೆ ಅಂತ ಕೇಳ್ತಾ ಇದ್ರ. ಈಗಾಗಲೇ ತಮಗೆ ತಲುಪಿರುತ್ತ ನಮ್ಮ ಇನ್ವಿಟೇಷನ್ ಕಾರ್ಡ್ ಪ್ರಕಾರ ಇಲ್ಲಿರೋದು ನಮ್ಮ ನ್ಯಾಷನಲ್ ನ್ಯಾಷನಲ್ ಪ್ರೆಸಿಡೆಂಟ್ ಆಗಿದ್ದ ಚಕ್ರಪಾಣಿ ಮಹಾರಾಜ್ ಅವರೇ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ. ಅವ್ರ ಮುಖಾಂತರ ಕಾರ್ಯಕ್ರಮ ಚಾಲನೆ ಆಗುತ್ತೆ. ಇದಕ್ಕೆ ಅಧ್ಯಕ್ಷತೆ ವಹಿಸಿರುವಂಥವರು ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆಗಿರುವಂಥ ಮನೋಜ್ ಅಲ್ಲಂಗಲ್ ಅವರು. ಇದಕ್ಕೆ ಮುಖ್ಯವಾದಂಥ ವ್ಯಕ್ತಿಗಳೆಲ್ಲ ಬರ್ತಾ ಇದ್ದಾರೆ, ಗಣ್ಯರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಪಾರ್ಟಿಯ ಬೇರೆ ಸ್ಟೇಟಲ್ಲಿ ಇರುವಂಥ ಮೆಂಬರ್ಗಳು, ಪ್ರೆಸಿಡೆಂಟ್ಗಳು ಎಲ್ಲರೂ ಇಲ್ಲಿಗೆ ಬರ್ತಾ ಇದ್ದಾರೆ. ನ್ಯಾಷನಲ್ ಪ್ರೆಸಿಡೆಂಟ್ಗಳು ಮತ್ತು ತಮಿಳುನಾಡಿಂದಾಗಲಿ ಕೇರಳದಿಂದಾಗಲಿ ಎಲ್ಲ ಕಡೆಯಿಂದಲೂ ಜನ ಬರ್ತಾ ಇದ್ದಾರೆ. ಈಗಾಗಲೇ ಒಬ್ಬರು ಕೇಳಿದ್ರು ಇದ್ರ ಮುಖ್ಯ ಉದ್ದೇಶ ಏನು ನಿಮ್ಮದು ಅಂತ ಹೇಳಿ. ನಮ್ಮ ಮುಖ್ಯ ಉದ್ದೇಶ ಏನಂದರೆ, ಈಗಾಗಲೇ ನಮ್ಮ ಯುವ ರಾಜ್ಯಾಧ್ಯಕ್ಷರು ಹೇಳಿದಾಗ ಈ ಗವರ್ನರ್ನ ಭೇಟಿ ಮಾಡ್ತೀವಿ, ಮನವಿ ಪತ್ರ ಸಲ್ಲಿಸ್ತೀವಿ ಅಂತ ಹೇಳಿದ್ದಾರೆ. ಮನವಿ ಪತ್ರ ಸಲ್ಲಿಸೋ ಮುಖ್ಯ ಉದ್ದೇಶ ಏನು ಅಂತಂದರೆ, ನಮ್ಮ ಪಕ್ಷದ ಸಂಘಟನಾಕಾರರಾದ ನಮ್ಮ ವೀರ ಸಾವರ್ಕರ್ ಅವ್ರದ್ದು ಪುತ್ಥಳಿ ನಮ್ಮ ಬೆಂಗಳೂರಲ್ಲಿ ಒಂದೇ ಒಂದಿದೆ, ಅದು ಯಡಿಯೂರು ಲೇಕ್ ಹತ್ರ ಇದೆ. ಆ ಪುತ್ಥಳಿನ ಬೆಂಗಳೂರಿನ ಮಧ್ಯಭಾಗದಲ್ಲಿ ಮಾಡಬೇಕು ಅಂತ ಒಂದು ಮನವಿ ಹಾಗೂ ಅದ್ರ ಜೊತೆಗೆ ಅವ್ರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರದಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಮುಖ್ಯವಾಗಿ ಆ ವಿಚಾರಕ್ಕೋಸ್ಕರನೇ ನಾವು ಇಲ್ಲಿ ಬಂದು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಅದರ ಜೊತೆಗೆ ಹಿಂದೂಗಳೆಲ್ಲರಿಗೂ ಒಂದು ಒಕ್ಕಲಿನಿಂದ ಜೊತೆಗಿರಬೇಕು ಅನ್ನೋ ಸಂದೇಶ ಕೊಡೋದಕ್ಕೋಸ್ಕರ ಈ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ತಮ್ಮದೇನಾದ್ರು ಇದ್ರೆ ಕೇಳ್ಬೋದು ಸರ್. ಅಖಿಲ ಭಾರತ ಹಿಂದೂ ಮಹಾಸಭಾ ಪಕ್ಷ, ಇದು ಪೊಲಿಟಿಕಲ್ ಪಕ್ಷ ಸರ್. ಅದನ್ನು ಮಾಡಬೇಕು ಅಂತಾನೆ ನಾವು ಒತ್ತಾಯ ಮಾಡೋಕ್ಕೆ ಅದಕ್ಕೆ ಮನವಿ ಪತ್ರ ಸಲ್ಲಿಸ್ತಾ ಇರೋದು ಸರ್. ಸರ್ ಕೇಳೋದು ನಮ್ಮ ಧರ್ಮ ಸರ್, ಕೇಳ್ತೀವಿ, ಇಲ್ಲಾಂದ್ರೆ ಒತ್ತಾಯ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಅದಕ್ಕೆ ಏನು ಬೇಕೋ ಸೂಕ್ತವಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೀವಿ ಸರ್. ಆಯ್ತು, ಹಿಂದೂಗಳು ಒಂದು ಅಂತೀರ, ಈ ಮೊನ್ನೆ ದಲಿತ ಮಹಿಳೆ ಊಟ ಮಾಡ್ತೀವಿ ಅಂತ ಎಲ್ಲ ಸ್ಕೂಲಿಂದ ಬಿಟ್ಟಿರೋದು, ಹೆಂಗೆ ಹಿಂದೂಗಳು ಒಂದು ಅಂತೀರ ಸರ್? ಅದಕ್ಕೆ ನಮ್ಮ ರಾಜ್ಯದ ಕಾರ್ಯಕಾರಿಗಳಿಂದ ಹಲವಾರು ಕಡೆ ಯಾರು ಹೋಗಿಲ್ಲ.
ಮಹಿಳೆ ಬೆಂಬಲಕ್ಕೆ ಯಾರು ಹೋಗಿಲ್ಲ. ಜಿಲ್ಲಾಧಿಕಾರಿ ಹೋಗ್ತಾರೆ, ಸರ್ಕಾರಕ್ಕೆ ಹಾಕ್ತಾರೆ. RSS ಅವರು ಹೋಗಿಲ್ಲ, ಹಿಂದೂ ಮಹಾಸಭಾ ಹೋಗಿಲ್ಲ. ಸರ್, ನೀವು ಕೇಳೋ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಏನಾಗುತ್ತೆ ಅಂದ್ರೆ ನೋಡಿ, ಇದು ಏನೇ ಮಾಡಿದ್ರು 100ರಲ್ಲಿ 20 ಭಾಗ ನಡವಳಿಕೆಯಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಸ್ವಾರ್ಥಿಗಳಿದ್ದಾರೆ, ಬೇಕು ಅಂತ ಮಾಡೋರಿದ್ದಾರೆ. ಇಲ್ಲಿ ಹಿಂದೂಗಳು ಎಲ್ಲೋ ಒಂದು ಕಡೆ ತಪ್ಪಾಯ್ತು ಅಂದಿದ್ ಮಾತ್ರಕ್ಕೆ ಹಿಂದೂಗಳನ್ನೆಲ್ಲ ನಾವು ಮಾತಾಡೋದು ತಪ್ಪು. ಇವಾಗ ಅದು ಮಾಡಿದ್ದಾರೆ, ಅದನ್ನ ಸರಿ ಅಂತ ನಾನು ಹೇಳ್ತಾ ಇಲ್ಲ. ಅವರಿಗೆ ಸೂಕ್ತವಾದ ಶಿಕ್ಷೆ ಕೊಡುತ್ತೆ. ನೀವಂತೀರಾ ನಾವು ಹೋಗಿಲ್ಲ ಅಂತ. ಬೇಕಾದ್ರೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ನಾವು ಅಲ್ಲಿ ಹೋಗಕ್ಕೆ ಸರ್ಕಾರಕ್ಕೆ ಏನು ಮನವಿ ಕೊಟ್ಟಿದ್ದೀವಿ, ನಮ್ಗೆ ಹೋಗ್ಬೇಡ್ರಿ ಅಂತ ನಮಗೆ ರಿಟರ್ನ್ ಕೊಟ್ಟಿದ್ದಾರೆ. ನಾವು ಎಲ್ಲೂ ಹಿಂದೂಗಳು ಎಲ್ಲರೂ ಒಂದೇ. ನಾವು ಜಾತಿ ಬಿಟ್ಟು ನಾವು ಮಾತಾಡ್ತಿರೋದು ಹಿಂದೂ ಅಂತ. ಜಾತಿನ ಸೇರಿಸಿ ಇಲ್ಲಿ ಕೂತಿರೋರೆಲ್ಲ ತಲಾ ಒಂದೊಂದು ಜಾತಿಲಿರೋರೆ, ನಾವೆಲ್ಲ ಹಿಂದೂಗಳೇ. ಇಲ್ಲಿ ಯಾರು ನಾವು ಜಾತಿ ಇಟ್ಕೊಂಡು ಬ್ರಾಹ್ಮಣರನ್ನಾಗ್ಲಿ, ಲಿಂಗಾಯತರನ್ನಾಗ್ಲಿ, ವೈಷ್ಣವರನ್ನಾಗ್ಲಿ ಸೇರಿಸಿಲ್ಲ. ಎಲ್ಲರೂ ನಾವು ತಲಾ ಒಂದೊಂದು ಜಾತಿ ಸೇರಿನೇ ನಾವು ಪಕ್ಷ ಕಟ್ಟಿರೋದು, ಪಕ್ಷ ನಡೆಸ್ತಾ ಇರೋದು. ನಡೆಯುತ್ತೆ ಸರ್, ಕೆಲವೊಂದ್ ಕಡೆ ನಡೆಯೋದು ತಪ್ಪು ಅಂತ ಹೇಳಕ್ಕಾಗಲ್ಲ. ಅದನ್ನ ನಿಲ್ಸಕ್ಕೂ ನಮ್ಮ ಪ್ರಯತ್ನ ನಡೀತಾ ಇದೆ. ಹಂಗಂತ ಪೂರ್ತಿ ನಿಲ್ಲಿಸ್ತೀವಿ ಅಂತಾನೂ ಹೇಳಕ್ಕಾಗಲ್ಲ ಸರ್. ಕೆಲವೊಂದು ಕಡೆ ನಡೆಯುತ್ತೆ, ಅಚಾತುರ್ಯವಾಗಿ ನಡಿಬಹುದು, ಬೇಕು ಅಂತ ಮಾಡಬಹುದು, ಅಲ್ಲ ಹಿಂದೂಗಳ ಕೆಟ್ಟ ಹೆಸರು ತರಕ್ ಮಾಡಬಹುದು. ನೋಡಿ, ಸರ್ಕಾರ ಅಂತ ನೀವು ಹೇಳಿದ್ರಿ, ಕಾಂಗ್ರೆಸ್ ಸರ್ಕಾರ ವೀರ ಸಾವರ್ಕರ್ ಅವ್ರನ್ನ ಬಿಡಲ್ಲ ಅಂತ. ಸರ್, 1 ವರ್ಷ ಅಲ್ಲ. ಬ್ಯೂರೋ ರಿಪೋರ್ಟ್, SSV ನ್ಯೂಸ್.